ಹಲೋ ಗಾಯ್ಸ್, ಮತ್ತೊಂದು ವೀಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗಾಯ್ಸ್, ಇವತ್ತು ಒಂದು ಕಸ್ಟಮರಿಂದ ಫೋನ್ ಬಂದಿತ್ತು. ಎಲೆಕ್ಟ್ರಿಷಿಯನ್ನು ಅವ್ರ ಮನೇಲಿ ಏನೋ ಹೀಟ್ರ್ ಗ್ಲೀಸರು ಶಾಕ್ ಹೊಡಿತಿದೆ ಸರ್, ಒನ್ ಟೈಮ್ ಬಂದು ಚೆಕ್ ಮಾಡಿಕೊಡಿ ಅಂತ ಹೇಳಿದರು. ಸರಿ ಸರ್, ಆಯಿತು, ಈವ್ನಿಂಗ್ ಡ್ಯೂಟಿ ಮುಗಿದ ಮೇಲೆ ಬಂದು ಚೆಕ್ ಮಾಡಿಕೊಡ್ತೀವಿ ಅಂತ ಹೇಳಿ ಡ್ಯೂಟಿ ಮುಗಿಸ್ಕೊಂಡು ಹೋಗಿ ಚೆಕ್ ಮಾಡಿದ್ವಿ. ಚೆಕ್ ಮಾಡಿದ್ರೆ ಅವ್ರ ಕಸ್ಟಮರ್ ಹೇಳ್ತಾ ಇದ್ದಾರೆ, ಸರ್ ನಲ್ಲಿ ಹೀಟ್ರ್ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ ತಕ್ಷಣ 1 ಮಿನಿಟ್ ಆದಮೇಲೆ ಶಾಕ್ ಹೊಡಿತಿದೆ, ಜುಮ್ ಅಂತ ಹೇಳಿದ್ರು. ನಾವು ಫಸ್ಟು ಹೋಗಿದ ತಕ್ಷಣ ಪ್ರತಿಯೊಂದು ಮನೆಯದೂ ಅರ್ಥಿಂಗ್ ಚೆಕ್ ಮಾಡ್ತೀವಿ, ಪ್ರಾಪರ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಅರ್ಥಿಂಗ್ ಎಲ್ಲ ಕರೆಕ್ಟಾಗಿತ್ತು. ಅದಾದಮೇಲೆ ಹೋಗೋದು ಇನ್ಸ್ಟೆಂಟ್ ಗ್ಲೀಸರ್ ಒಳಗಡೆ ಚಿಕ್ಕದು ಹೀಟ್ರ್ ಇರುತ್ತೆ. ಆ ಹೀಟ್ರು ತೂತಾಗಿತ್ತು, ಅಂದರೆ ಹೋಲಾಗಿತ್ತು. ಯಾಕೆ ಆ ಥರ ಆಗುತ್ತೆ ಅಂತಂದರೆ, ಆ ಹೀಟ್ರು ವಾಟ್ರ್ ಕಂಟೆಂಟ್ ಏನಾದರೂ ಜಾಸ್ತಿ ಸಾಲ್ಟ್ ಫಾರ್ಮೇಷನ್ ಸಾಲ್ಟ್ ಏನಾದ್ರು ಇದಾಗ್ತಿದೆ ಅಂತಂದರೆ ಆ ಹೀಟ್ ಸುತ್ತು ಹೋಗಿ ಸಾಲ್ಟ್ ಎಲ್ಲ ಕುತ್ಕೊಂಡಾಗ ಸಾಲ್ಟು ಯಾವುದೇ ಥರ ಆದರೂ ಯಾವ ಮೆಟೀರಿಯಲ್ ಆದರೂ ಪರವಾಗಿಲ್ಲ, ಸಾಲ್ಟ್ ತಿಂದ್ಬಿಡುತ್ತೆ. ಹಂಗಾಗಿ ಹೀಟ್ರ್ ತೂತಾಗಿತ್ತು. ಸೊ ನಾವು ಆ ಹೀಟ್ರನ್ನು ತೆಗೆದುಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ಹೀಟ್ರೆಲ್ಲ ಬಿಚ್ಕೊಂಡು ಇನ್ಸ್ಟೆಂಟ್ ಗ್ಲೀಸರ್ ಎಲ್ಲ ಬಿಚ್ಕೊಂಡು ಕ್ಲೀನಾಗೆಲ್ಲ ತೆಗೆದುಬಿಟ್ಟು ಅವರಿಗೆ ಕಸ್ಟಮರ್ಗೆ ನೋಡ್ಸಿದ್ವಿ, ನೋಡಿ ಈ ಜಾಗದಲ್ಲಿ ಹೋಲಾಗಿದೆ, ಇದು ವರ್ಕ್ ಆಗೋಲ್ಲ, ಇದು ನಾವೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ತೆಗೆದುಬಿಟ್ಟು ಅವ್ರಿಗೆ ಕೊಟ್ವಿ. ತೊಗೊಂಡೋದ್ರು ಕಸ್ಟಮರು. ಪ್ರತಿಯೊಬ್ಬ ಮನೆಯಲ್ಲೂ ಬ್ಯಾಚುಲರ್ಸಲ್ಲಿ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಏನಂದರೆ ತುಂಬ ಜನ ಬ್ಯಾಚುಲರ್ಸು ಮತ್ತು ಬಾಡಿಗೆಗಿರ್ತಕ್ಕಂಥ ಫ್ಯಾಮಿಲಿ ಮನೆಗಳಲ್ಲಿ ಇನ್ಸ್ಟೆಂಟ್ ಗ್ಲೀಸರ್ನ ಬಳಸಿರ್ತೀರ. ಆದಷ್ಟು ಕೇರ್ಫುಲ್ಲಾಗಿ ಬಳಸಿ. ಏಕೆಂದರೆ ಇನ್ಸ್ಟೆಂಟ್ ಗ್ಲೀಸರು ಮ್ಯಾಕ್ಸಿಮಮ್ ಬರೋದು 6 ಮಂತ್ ಬರುತ್ತೆ. ಇಲ್ಲ ವಾಟರ್ ಏನಾದರೂ ಚೆನ್ನಾಗಿತ್ತು ಅಂತಂದರೆ 1 ಇಯರು ಬರುತ್ತೆ, 2 ಇಯರು ಬರುತ್ತೆ. ವಾಟ್ರ್ ಸಾಲ್ಟ್ ಫಾರ್ಮಿಂಗ್ ಜಾಸ್ತಿ ಆಗ್ತದೆ ಅಂತಂದರೆ 3 ಮಂತ್ಸ್ ಅಷ್ಟೇ ಬರೋದು, ಅದ್ರ ಮೇಲೆ ಬರಲ್ಲ. ನಮ್ಮ ರೂಮಲ್ಲೂ ಸಹ ಹೋಗಿತ್ತು, ನಾವೇ ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಎಲೆಕ್ಟ್ರಿಷಿಯನ್ ನಾವೇ ಆಗಿರೋದ್ರಿಂದ ಬೇರೆಯವ್ರನ್ನ ಕರೆಯೋಕ್ಕಾಗಲ್ಲ. ಹಂಗಾಗಿ ನಾನೇ ಚೇಂಜ್ ಮಾಡ್ತೀನಿ. ಯಾರಿಗಾದರೂ ಈ ಥರ ಶಾಕ್ ಹೊಡಿತಿದೆ, ಈ ಥರ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ನನ್ನ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ನಾನು ಡೆಫಿನೆಟ್ಲಿ ಬಂದು ಎಲ್ಲಾದರೂ ಪರವಾಗಿಲ್ಲ ಬಂದು ಚೇಂಜ್ ಮಾಡಿಕೊಡ್ತೀನಿ ಈ ಹೀಟ್ರನ್ನ. ಪ್ರತಿಯೊಬ್ಬರೂ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ಸ್ಟೆಂಟ್ ಗ್ಲೀಸರು ಕೆಲವೊಂದು ಕಸ್ಟಮರ್ಗಳಿಗೆ ಗೊತ್ತಿರೋದಿಲ್ಲ, ಇವನು ಯಾವನೋ ಒಬ್ಬ ಬಂದ ಹಾಳು ಮಾಡಿಟ್ಟೋದ, 3 ತಿಂಗಳಾಗಲಿಲ್ಲ ಚೇಂಜ್ ಮಾಡಿ ಅಂತ ಹೇಳ್ತಿರ್ತಾರೆ. ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಷಿಯನ್ ಇದು ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರೂ ಅವರೇ ಆದಂಥ ಒಂದು ರೂಟಲ್ಲಿ ಹೋಗಿ ಕಸ್ಟಮರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಲೇಬೇಕು ಅಂತೇಳಿ ಮಾಡಿಕೊಡ್ತಾರೆ. ಆದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟು ಯಾವುದೇ ಕಾರಣಕ್ಕೂ ಯಾರೂ ಗ್ಯಾರಂಟಿ ಕೊಡೋದಿಲ್ಲ. ಯಾಕೆ ಅಂತಂದರೆ ಎಲೆಕ್ಟ್ರಿಕಲ್ಲು ಪವರ್ ಏನಾದರೂ ಫ್ಲಕ್ಚುಯೇಷನ್ ಆದಾಗ ಕೆಲವೊಂದು ನಿಮಗೆ ಗೊತ್ತಿರುತ್ತೆ, ಬಲ್ಬ್ ಹೋಗೋದಾಗಲಿ ಇಲ್ಲ ಚಾರ್ಜರ್ ಹೋಗೋದಾಗಲಿ ಈ ಥರ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ಎಲೆಕ್ಟ್ರಿಷಿಯನ್ನ ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಪವರು ತುಂಬ ಆಟ ಆಡಿಸುತ್ತೆ ಜನಗಳನ್ನ. ಅದರಿಂದ ಬೆಳಕು ಇದೆ, ಅದರಿಂದ ಸಾವು ಇದೆ. ನೋಡಿಕೊಂಡು ಎಲೆಕ್ಟ್ರಿಷಿಯನ್ನು ಮಾಡೇ ಕೊಟ್ಟಿರ್ತಾನೆ, ಬಟ್ ಬಳಸ್ಕೊಳ್ಳೋ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಕೆಲವೊಬ್ಬೊಬ್ಬರು ಏನು ಮಾಡ್ತಾರೆ ಅಂದರೆ ಸ್ವಿಚ್ ಆನ್ ಮಾಡಿಬಿಡ್ತಾರೆ, ನೀರು ಆನ್ ಮಾಡೋದಿಲ್ಲ. ಅದೇನಾಗುತ್ತೆ, ಆಟೋಮೆಟಿಕ್ ಏನಾದರೂ ಇದ್ದರೆ ಆಫ್ ಆಗುತ್ತೆ. ಆಟೋಮೆಟಿಕ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ರನ್ ಆಗಿ ಹೀಟ್ರು ಹೋಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ 1 ಮಿನಿಟ್ ಇದ್ಬಿಟ್ಟು ಮತ್ತೆ ಇಮಿಡಿಯೇಟ್ಲಿ ನೀರನ್ನ ಆನ್ ಮಾಡಿ. ಯಾಕೆ ಅಂತಂದರೆ ಸ್ವಿಚ್ ಆನ್ ಮಾಡಿಬಿಟ್ಟು ಕಂಟಿನ್ಯೂಸ್ ಆಗಿ ಬಿಟ್ಬಿಟ್ಟಿರ್ತೀರ. ಕೆಲವೊಬ್ಬರು ಟೆಕ್ನಿಷಿಯನ್ಸ್ ಏನು ಮಾಡಿರ್ತಾರೆ ಅಂದರೆ ಕಸ್ಟಮರ್ ಹತ್ರ ಕೇಳಿಬಿಟ್ಟು, ಸರ್ ಇದರ ಸೆನ್ಸರ್ ಇದೆ ಅಥವಾ ವರ್ಕ್ ಏನೋ ಸಮ್ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಸೊ ಅದರಿಂದ ಸೆನ್ಸರ್ಸ್ನೆಲ್ಲ ರಿಮೂವ್ ಮಾಡಿಸಿರ್ತೀರ. ನೀವು ಸೆನ್ಸರ್ಸ್ನ ಯಾವುದೇ ಕಾರಣಕ್ಕೂ ರಿಮೂವ್ ಮಾಡಿಸ್ಬೇಡಿ. ಏಕೆಂದರೆ ಹೀಟಿಂಗ್ ಸೆನ್ಸ್ ಆಗಿದ ತಕ್ಷಣ ಆಟೋಮೆಟಿಕ್ ಪವರ್ನ ಕಟ್ ಆಫ್ ಮಾಡುತ್ತೆ. ಅದನ್ನು ಆದಷ್ಟು ಜನ ಮೇಂಟೈನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸೆನ್ಸರ್ಸ್ನ ರಿಮೂವ್ ಮಾಡೋಕ್ಕೆ ಹೋಗಬೇಡಿ. ಒಂದು ರೀಸನ್. ಇನ್ನೊಂದು ರೀಸನ್ ಏನಂತಂದರೆ ಪ್ರತಿಯೊಬ್ಬ ಎಲೆಕ್ಟ್ರಿಷಿಯನ್ನೂ ಅಡ್ವೈಸ್ ಮಾಡ್ತಾನೆ, ಹೀಟ್ರಸ್ಸು ಆದಷ್ಟು ಚೆನ್ನಾಗಿರೋ ಕ್ವಾಲಿಟಿ ಎತ್ಕೊಂಬಂದು ಕೊಡಿ ಅಂತ ಹೇಳ್ಬಿಟ್ಟು. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಕಾಸು ಕಡಿಮೆ ಅಂತ ಹೇಳ್ಬಿಟ್ಟು 350-400 ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೀಟ್ರ್ ಕಾಯೆಲ್ಲ ಎತ್ಕೊಂಬಂದು ಕೊಟ್ಟಿರ್ತೀರ. ಅದೇನಾಗುತ್ತೆ, ಆಗಿಬಿಟ್ಟು ಬಂದು ಒಂದು 3 ಮಂತ್ ಆಗಿದ ತಕ್ಷಣ ಮತ್ತೆ ಹೋಗುತ್ತೆ. 3 ಮಂತ್ ಯಾವುದೇ ಹೀಟ್ರ್ ಹಾಕಿದ್ರೆ ಕಾಯಲ್ಲಿ ಹಾಕಿದ್ರೂ ಸಹ ಆ ಕಾಯೆಲ್ಲ ಮಿನಿಮಮ್ 3 ಮಂತ್ಸ್ ಮೇಲೆ ಬಂದೇ ಬರುತ್ತೆ. ಬಂದಿಲ್ಲ ಅಂತಂದರೆ ಅದು ಡೂಪ್ಲಿಕೇಟು. ಏಕೆಂದರೆ ಇವಾಗ ತುಂಬ ಕಾಪಿ ರೈಟು, ಈಗ ಡೂಪ್ಲಿಕೇಟು ಆ ಥರ ಮಾಡ್ತಿದ್ದಾರೆ. ಆದಷ್ಟು ನೋಡಿ. ಕ್ರಾಂಪ್ಟನ್ ಇದೆ, ಅಕ್ವಾಗಾರ್ಡ್ ಇದೆ, ಬಜಾಜ್ ಇದೆ, ಈ ಥರ ಹಲ್ವಾರು ಬ್ರ್ಯಾಂಡ್ಗಳಿದ್ದಾವೆ. ಆ ಬ್ರ್ಯಾಂಡ್ಗಳಲ್ಲಿ ಈಗ ನಾನು ಸಜೆಷನ್ ಮಾಡೋದು ಕ್ರಾಂಪ್ಟನ್ ಚೆನ್ನಾಗಿದೆ.
ಕ್ರಾಂಪ್ಟನ್ ಬೇಕು ಅಂತಂದರೆ 800 ಸಿಗುತ್ತೆ, ಇಲ್ಲ 500 ಸಿಗುತ್ತೆ, 600ಗೂ ಸಿಗುತ್ತೆ. ಆ ಕಾಯಿಲ್ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಥರದ ನೋಡಿಬಿಟ್ಟು ತೊಗೊಳ್ಳಿ. ಈಗ ನೋಡಿ, ಇದು ಹಾಕ್ತಿದ್ದೀನಲ್ವಾ, ಇದು ಒಂದು 600 ರುಪಿ. ಒನ್ ಟೈಮ್ ನಾವು ಏನಾರು ಹಾಕಿದ್ದೀವಿ ಅಂತಂದರೆ ಈ ಕಾಯಿಲು ಮಿನಿಮಮ್ 6 ಮಂತ್ ಮೇಲೆ ಬಂದೇ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ಸೇ ಇಲ್ಲ. ಆ ಥರ ಗ್ಯಾರಂಟಿ ಕೊಟ್ಟಿರ್ತೀವಿ. ನಾವೇನು ಗ್ಯಾರಂಟಿ ಕೊಡ್ತೀವೋ, ಬಟ್ ಹಾರ್ಡ್ವೇರ್ ಶಾಪಲ್ಲಿ ಎಲೆಕ್ಟ್ರಿಕಲ್ ಐಟಮ್ಗೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂತಂದರೆ ಎಲೆಕ್ಟ್ರಿಕಲ್ ಐಟಮು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಹಂಗಾಗಿ ಕಸ್ಟಮರ್ಸ್ ಬಳಸ್ಕೊಳೋ ರೀತಿಯಲ್ಲಿರುತ್ತೆ. ಆದಷ್ಟು ಕೇರ್ಫುಲ್ಲಾಗಿ ಬಳಸ್ಕೊಳ್ಳಿ. ಸುಮ್ಮನೆ ಎಲೆಕ್ಟ್ರಿಷಿಯನ್ನ ಬ್ಲೇಮ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೇನಾದರೂ ಈ ಥರ ಪ್ರಾಬ್ಲಮ್ಸ್ ಬರ್ತಾಯಿದೆ, ಎಲೆಕ್ಟ್ರಿಕಲ್ ಅವಶ್ಯಕತೆ ಇದೆ ಅಂತಂದರೆ ಕೆಳಗಡೆ ನಂಬರ್ನ ಕೊಟ್ಟಿರ್ತೀನಿ. ಅವ್ರ ನಂಬರ್ಗೆ ಕಾಲ್ ಮಾಡಿ ಕೇಳಿ, ಬಂದು ಮೀಟ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ನೊಂದು ಏನಂದರೆ ಗಾಯ್ಸ್, ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರ ಮನೆಯಲ್ಲೂ ಇನ್ಸ್ಟಂಟ್ ಗ್ಲೀಸರ್ ಇರುತ್ತೆ. ಸೊ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ಬಳಸ್ಕೊಳ್ಳಿ. ಯಾರೂ ಸಹ ಸ್ವಿಚ್ ಆನ್ ಮಾಡಿಬಿಟ್ಟು ನೀರು ಆನ್ ಮಾಡ್ದಂಗೆ ಬರಬೇಡಿ. ಕಾಯ್ಲಿ ಬಿಡಿ, ನೀರು ಹೀಟ್ ಆಗಲಿ ಬಿಡಿ ಅಂತ ಹೇಳ್ಬಿಟ್ಟು. ಆ ಥರ ಮಾಡೋದು 25 ಲೀಟ್ರು 20 ಲೀಟ್ರು ಇರೋವಂಥ ಗ್ಲೀಸರ್ಗಳಿಗೆ ಮಾತ್ರನೇ. ಈ ಚಿಕ್ಕ ಇನ್ಸ್ಟಂಟ್ ಗ್ಲೀಸರು 3 ಲೀಟ್ರು 4 ಲೀಟ್ರು ಇರ್ತಕ್ಕಂಥ ಗ್ಲೀಸರ್ ಹೀಟ್ರ್ಗಳಿಗೆ ನೀವು ಸ್ವಿಚ್ ಆನ್ ಮಾಡಿ ವಿತಿನ್ ಮಿನಿಟಲ್ಲೇ ನಿಮಗೆ ಅದರಲ್ಲಿ ಟೈಮರ್ ಕೊಟ್ಟಿರ್ತಾನೆ. ಆ ಟೈಮರ್ಗೆ ತಕ್ಕನಾಗಿ ನೀರು ಆನ್ ಆಗಿಬಿಡ್ತವೆ. ಬಟ್ ನೋಡಿಕೊಂಡು ಆನ್ ಮಾಡ್ಕೊಬೇಕು. ಯಾವಾಗ ಆ ಥರ ಆನ್ ಮಾಡಲ್ವೋ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಫೇಸ್ ಮಾಡಬೇಕಾಗುತ್ತೆ, ಕಾಯಿಲ್ ಹೋಗೋದು. ಹಂಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ವಾಟರ್ ಪ್ಯೂರಿಫೈಯರು ಸರ್ವಿಸ್ಗೆ ಏನಾರ ಇದ್ದರೆ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ ಅಂತ ಹೇಳಿ. ಸೇಮ್ ಅದೇ ಥರನೇ ಇದೂ ಅದ್ರದ್ದು ಏನು ನಾವು ನೀರು ಟೆಸ್ಟ್ ಮಾಡ್ತೀವಿ ಅದೇ ಥರನ ನೀರು ಟೆಸ್ಟ್ ಮಾಡಿಸಿ. ಏಕೆಂದರೆ ಪ್ರತಿಯೊಬ್ಬ ಮನೆಗಳಲ್ಲೂ ಚಿಕ್ಕ ಮಕ್ಕಳಿರ್ತಾರೆ. ಹಂಗಾಗಿ ಚಿಕ್ಕ ಮಕ್ಳು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗೋದಿಲ್ಲ, ಸ್ವಿಚ್ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟು ಬಂದುಬಿಡ್ತಾರೆ. ಹಂಗಾಗಿ ರನ್ನಾಗಿ ಈ ಕಾಯಿಲ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ಅದನ್ನು ಒಂದು ಕಂಟ್ರೋಲ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಗ್ಲೀಸರ್ಗಳ ಹತ್ರ ಬಿಡೋಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಗಾಯ್ಸ್. ನನ್ನ ಒಂದು ವೀಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡಿ, ಬಂದು ಪ್ರತಿಯೊಂದೂ ನೀಟಾಗಿ ರಿಮೂವ್ ಮಾಡಿ ಅಡ್ಜಸ್ಟ್ ಮಾಡಿ ನೀಟಾಗಿ ಅಸೆಂಬ್ಲಿ ಮಾಡಿಕೊಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ನೋಡಿ, ಈ ಥರ ಫಿಕ್ಸ್ ಮಾಡಿ ನೀಟಾಗಿ ಎಲ್ಲ ರನ್ ಮಾಡಿ ಕೊಟ್ಟಿದ್ವಿ ಅವ್ರು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನು ಓಕೆ. ಕಸ್ಟಮರು ನಂಬರ್ ತೊಗೊಂಡು ಮತ್ತೆ ಏನಾದ್ರು ಪ್ರಾಬ್ಲಮ್ ಆದರೆ ಏನಾದ್ರು ಪ್ರಾಬ್ಲಮ್ ಇದೆ ಹೇಳ್ತೀನಿ ಅಂತ ಹೇಳಿದ್ದಾರೆ.